ಕರ್ನಾಟಕ LMSಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೂರನೇ ಅಧ್ಯಾಯ ವೆಚ್ಚ ಮತ್ತು ಆದಾಯದ ವಿಶ್ಲೇಷಣೆ. ಈ ಅಧ್ಯಾಯದ 6ನೇ ಸೆಷನ್ನಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್, ವೆಚ್ಚದ ಲೆಕ್ಕಾಚಾರಗಳು, ಅದರಲ್ಲಿ AFC, ABC, AC ಮತ್ತು MC ಇವುಗಳ ಲೆಕ್ಕಾಚಾರದ ಬಗ್ಗೆ ಈ ಸೆಷನ್ನಲ್ಲಿ ನೋಡ್ತಾ ಹೋಗ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್. Let's we discuss about the average fixed cost or AFC. AFC is the fixed cost per unit of output. It helps a firm understand how much of its unchanging expenses are attributed to each unit it produces. The formula for AFC is simply the total fixed cost divided by quantity of output. AFC equals TFC divided by Q. ಸರಾಸರಿ ಸ್ಥಿರ ವೆಚ್ಚ ಅಂದ್ರೆ ಪ್ರತಿ ಯೂನಿಟ್ ಉತ್ಪಾದನೆಗೆ ತಗುಲುವಂತಹ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಂತಂದು ಕರೆಯಲಾಗುತ್ತೆ. ಒಂದು ಸಂಸ್ಥೆಯ ಪ್ರತಿ ಯೂನಿಟ್ ಅನ್ನ ಉತ್ಪಾದಿಸಲು ಎಷ್ಟು ಪ್ರಮಾಣದ ಪ್ರತಿ ಯೂನಿಟ್ ಅನ್ನ ಉತ್ಪಾದನೆ ಮಾಡೋದಕ್ಕಾಗಿ ಉದ್ಯಮ ಎಷ್ಟು ಸ್ಥಿರ ವೆಚ್ಚವನ್ನ ಮಾಡ್ತಾ ಇದೆ ಅನ್ನುವುದನ್ನ AFC ಸೂಚಿಸುತ್ತೆ. ಸರಾಸರಿ ಸ್ಥಿರ ವೆಚ್ಚವನ್ನ ಲೆಕ್ಕಾಚಾರ ಮಾಡೋದಕ್ಕೋಸ್ಕರ ಒಂದು ಸರಳವಾದಂತಹ ಸೂತ್ರ ಇದೆ. AFC ಈಕ್ವಲ್ಸ್ TFC ಡಿವೈಡೆಡ್ ಬೈ Q. TFC ಅಂದ್ರೆ ಒಟ್ಟು ಸ್ಥಿರ ವೆಚ್ಚ, Q ಉತ್ಪಾದನೆಯ ಪ್ರಮಾಣವನ್ನು ಸೂಚಿಸುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾವು AFC ಯನ್ನ ಹೇಗೆ ಲೆಕ್ಕಾಚಾರ ಮಾಡಬಹುದು ಅನ್ನೋದನ್ನ ನೋಡಬೇಕಾಗುತ್ತೆ. ಒಂದು ಉದ್ಯಮ ಪೀಠೋಪಕರಣಗಳನ್ನ ತಯಾರಿಸ್ತಾ ಇದೆ, ಅದರಲ್ಲೂ ಕುರ್ಚಿಗಳನ್ನ ತಯಾರಿಸ್ತಾ ಇದೆ. ಉದ್ಯಮ 10 ಕುರ್ಚಿಗಳನ್ನ ಉತ್ಪಾದನೆ ಮಾಡ್ತಾ ಇದೆ ಅಂತಂದು ಭಾವಿಸೋಣ. ಇಂಥ ಸಂದರ್ಭದಲ್ಲಿ 10 ಕುರ್ಚಿಗಳನ್ನ ಉತ್ಪಾದನೆ ಮಾಡೋದಕ್ಕಾಗಿ ಉದ್ಯಮ ಭರಿಸುತ್ತಿರುವಂತಹ ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ಕಟ್ಟಡದ ಬಾಡಿಗೆ ಆಗಿರ್ಬೋದು, ಸವಕಳಿ ವೆಚ್ಚ ಆಗಿರ್ಬೋದು, ಕಾಯಂ ಸಿಬ್ಬಂದಿಗೆ ನೀಡುವಂತಹ ವೇತನ ಆಗಿರ್ಬೋದು. ಈ ರೀತಿ 10 ಕುರ್ಚಿಗಳಿಗಾಗಿ ಉದ್ಯಮ ಮಾಡುತ್ತಿರುವಂತಹ ಒಟ್ಟು ಸ್ಥಿರ ವೆಚ್ಚ 50,000 ರೂಪಾಯಿ ಮತ್ತು ಉತ್ಪಾದನೆಯ ಪ್ರಮಾಣ 10 ಕುರ್ಚಿಗಳು. ಹೀಗಿದ್ದಂತಹ ಸಂದರ್ಭದಲ್ಲಿ AFC ಈಕ್ವಲ್ಸ್ TFC ಅಂದ್ರೆ ಒಟ್ಟು ಸ್ಥಿರ ವೆಚ್ಚ 50,000 ರೂಗಳು ಡಿವೈಡೆಡ್ ಬೈ Q ಅಂದ್ರೆ ಚೇರುಗಳ ಸಂಖ್ಯೆ 10. 50,000 ಡಿವೈಡೆಡ್ ಬೈ 10 ಈಕ್ವಲ್ಸ್ 5,000 ಪ್ರತಿ ಕುರ್ಚಿಗೆ. ಇದು ಒಟ್ಟು ಸ್ಥಿರ ವೆಚ್ಚ. ಸರಾಸರಿ ಸ್ಥಿರ ವೆಚ್ಚ. Here the table illustrates how AFC is calculated. As we can see, the total fixed cost remain constant at 1,000. When the total output increases, the average fixed cost decreases. For example, at output level of 1, the AFC is 1,000. But when the output is 20, the AFC drops to just 50. Here we note that when the output is 0, AFC is undefined. Calculation of AFC. AFC ಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತಹ
ಒಂದು ಕೋಷ್ಟಕದ ಮೂಲಕ ನಾವು ನೋಡೋದಾದ್ರೆ ನಾವು ನೋಡುವಂತೆ ಒಟ್ಟು ಸ್ಥಿರ ವೆಚ್ಚ ಉತ್ಪನ್ನ ಪ್ರಮಾಣ 1 ಆಗಿದ್ದಾಗ 1,000 ಆಗಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸರಾಸರಿ ಸ್ಥಿರ ವೆಚ್ಚವೂ ಸಹ 1,000ನೇ ಆಗಿದೆ. ಹಾಗೂ ಉತ್ಪನ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋದಂತೆ ಸರಾಸರಿ ಸ್ಥಿರ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಉತ್ಪನ್ನ ಪ್ರಮಾಣ 20 ಆಗಿದ್ದಂತಹ ಸಂದರ್ಭದಲ್ಲಿ ಎಎಫ್ಸಿಯು 50 ರೂಗಳಿಗೆ ಕಡಿಮೆ ಆಗಿದೆ. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕಾಸ್ಟ್. Average cost is known as average, also known as average total cost or per unit cost. It tells a firm the total cost for each unit produced. This is a crucial concept for making pricing decision and understanding a company efficiency. There are two methods for calculating average cost. The first way is to calculate average cost is by using the total cost and quantity of output. Here the formula to calculate AC is TC divided by Q, and the second method is to add average fixed cost and average variable cost. Here the formula for this method is AC equals AFC plus AVC. Average cost ಸರಾಸರಿ ವೆಚ್ಚ. ಇದನ್ನ ಒಟ್ಟು ಸರಾಸರಿ ವೆಚ್ಚ ATC ಅಥವಾ ಪ್ರತಿ ಯೂನಿಟ್ನ ವೆಚ್ಚ ಅಂತಂದು ಕರೆಯಲಾಗುತ್ತೆ. ಇದು ಉತ್ಪಾದಿಸಿದ ಪ್ರತಿ ಯೂನಿಟ್ಗೆ ತಗುಲುವಂತಹ ವೆಚ್ಚವನ್ನು ತಿಳಿಸುವಂತಹ ಒಂದು ಪರಿಕಲ್ಪನೆ ಆಗಿದೆ. ಮುಖ್ಯವಾಗಿ ಉದ್ಯಮದಲ್ಲಿ ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ, ಸಮಚ್ಛೇದ ವಿಶ್ಲೇಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ, ಉದ್ಯಮದ ದಕ್ಷತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಸರಾಸರಿ ವೆಚ್ಚ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸರಾಸರಿ ವೆಚ್ಚವನ್ನ ಲೆಕ್ಕಾಚಾರ ಮಾಡುವಂತಹ ವಿಧಾನಗಳು ಮುಖ್ಯವಾಗಿ 2 ವಿಧಾನಗಳಿದಾವೆ. ಮೊದಲನೇದಾಗಿ ಒಟ್ಟು ವೆಚ್ಚ ಮತ್ತು ಉತ್ಪನ್ನ ಪ್ರಮಾಣದ ಮೂಲಕ ಲೆಕ್ಕಾಚಾರ ಮಾಡುವುದು. ಎರಡನೇದಾಗಿ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚಗಳನ್ನ ಕೂಡುವ ಮೂಲಕ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯುವುದು. ಅದರಲ್ಲಿ ಮೊದಲನೇದಾಗಿ ಒಟ್ಟು ವೆಚ್ಚ ಮತ್ತು ಉತ್ಪನ್ನ ಪ್ರಮಾಣದೊಂದಿಗೆ ಪ್ರಮಾಣದ ಮೂಲಕ ಸರಾಸರಿ ವೆಚ್ಚದ ಲೆಕ್ಕಾಚಾರ. ಇದು ಅತ್ಯಂತ ಸರಳ ಮತ್ತು ನೇರ ವಿಧಾನ. ಉತ್ಪಾದನೆಯ ಒಟ್ಟು ವೆಚ್ಚವನ್ನು, ಉತ್ಪಾದನೆಗಾಗಿ ಮಾಡಲಾದಂತಹ ಒಟ್ಟು ವೆಚ್ಚವನ್ನು ಉತ್ಪಾದಿಸಿದ ಘಟಕಗಳ ಸಂಖ್ಯೆಯಿಂದ ಭಾಗಿಸುವ ಮೂಲಕ ಇಲ್ಲಿ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬಹುದು. ಸೂತ್ರದಲ್ಲಿ ಸರಾಸರಿ ವೆಚ್ಚ ಈಕ್ವಲ್ಸ್ ಒಟ್ಟು ವೆಚ್ಚ ಡಿವೈಡೆಡ್ ಬೈ ಉತ್ಪನ್ನ ಪ್ರಮಾಣ. AC ಈಕ್ವಲ್ಸ್ TC ಡಿವೈಡೆಡ್ ಬೈ Q. ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಒಂದು ಆಟಿಕೆ ಕಂಪನಿ ಆಟಿಕೆ ಕಾರುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಅಂತಂದು ಭಾವಿಸೋಣ. ಕಂಪನಿಯು 500 ಆಟಿಕೆ ಕಾರುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಮತ್ತು ಅಷ್ಟು ಕಾರುಗಳನ್ನು ಉತ್ಪಾದನೆ ಮಾಡೋದಕ್ಕಾಗಿ ಉದ್ಯಮ 25,000 ರು ಒಟ್ಟು ವೆಚ್ಚ ಮಾಡ್ತಾ ಇದೆ. ಹೀಗಿದ್ದಂತಹ ಸಂದರ್ಭದಲ್ಲಿ AC ಈಕ್ವಲ್ಸ್ TC ಅಂದ್ರೆ 25,000 ಡಿವೈಡೆಡ್ ಬೈ Q ಅಂದ್ರೆ 500 ಈಕ್ವಲ್ಸ್ 50 ರೂಪಾಯಿ. ಅಂದ್ರೆ ಪ್ರತಿ ಆಟಿಕೆ ಕಾರನ್ನ ಉತ್ಪಾದನೆ ಮಾಡೋದಕ್ಕಾಗಿ ಉದ್ಯಮ 50 ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ ಅಂತಂದು ಅರ್ಥ. ಎರಡನೇ ವಿಧಾನ, ಸರಾಸರಿ ವೆಚ್ಚವನ್ನು ಕಂಡುಹಿಡಿಯೋದಕ್ಕೆ ಇರುವಂತಹ ಎರಡನೇ ವಿಧಾನದ ಬಗ್ಗೆ ನೋಡೋದಾದ್ರೆ, ಸರಾಸರಿ ಸ್ಥಿರ ವೆಚ್ಚ ಮತ್ತು
ಸರಾಸರಿ ಬದಲಾಗುವ ವೆಚ್ಚಗಳ ಮೂಲಕ. ಸರಾಸರಿ ವೆಚ್ಚದ ಎರಡು ಘಟಕಗಳಾದ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚಗಳನ್ನು ಕೂಡುವ ಮೂಲಕ ಸರಾಸರಿ ವೆಚ್ಚವನ್ನು ಕಂಡುಹಿಡಿಯಬಹುದು. ಹಾಗಾಗಿ ಇದನ್ನ ಸೂತ್ರದಲ್ಲಿ ಎಸಿ ಈಕ್ವಲ್ಸ್ ಎಎಫ್ಸಿ ಪ್ಲಸ್ ಎಬಿಸಿ ಅಂತಂದು ಕರೆಯಲಾಗುತ್ತೆ. ಇಲ್ಲಿ ಎಎಫ್ಸಿ ಅಂದ್ರೆ ಸರಾಸರಿ ಸ್ಥಿರ ವೆಚ್ಚ ಮತ್ತು ಎಬಿಸಿ ಅಂದ್ರೆ ಸರಾಸರಿ ಬದಲಾಗುವ ವೆಚ್ಚ. ಒಂದು ಉದಾಹರಣೆ ಕೊಟ್ಟು ನೋಡೋಣ. ಉದಾಹರಣೆಗೆ, ಅದೇ ಆಟಿಕೆ ಕಂಪನಿ ಆಟಿಕೆ ಕಾರುಗಳನ್ನು ಉತ್ಪಾದಿಸುವಂತಹ ಒಂದು ಕಂಪನಿ 500 ಆಟಿಕೆ ಕಾರುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಮತ್ತು ಪ್ರತಿ ಆಟಿಕೆ ಕಾರನ್ನ ಉತ್ಪಾದನೆ ಮಾಡೋದಕ್ಕಾಗಿ ಮಾಡಲಾಗುತ್ತಿರುವಂತಹ ಎಎಫ್ಸಿ 20 ರೂಪಾಯಿ ಇದೆ. ಅದೇ ರೀತಿ ಪ್ರತಿ ಆಟಿಕೆ ಕಾರಿನ ಎಬಿಸಿ 30 ರೂಪಾಯಿ ಇದೆ. ಅಂದ್ರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಎಸಿಯನ್ನ ಹೇಗೆ ಕಂಡುಹಿಡಿಬಹುದು ಅಂತಂದು, ಎಸಿ ಈಕ್ವಲ್ಸ್ ಎಎಫ್ಸಿ ಅಂದ್ರೆ 20 ರೂಪಾಯಿ ಪ್ಲಸ್ ಎಬಿಸಿ ಅಂದ್ರೆ 30 ರೂಪಾಯಿ. 20 ಪ್ಲಸ್ 30 ಈಕ್ವಲ್ಸ್ 50 ರೂಪಾಯಿ. ಇವೆರಡನ್ನು ಕೂಡುವ ಮೂಲಕ ನಾವು ಕಂಡುಹಿಡಿಯಬಹುದು. ನೆಕ್ಸ್ಟ್, the table provide a comprehensive example for calculation of various costs. Let's be focus on the last column, average cost. For an output of 1, the AC is 120. This is calculated by dividing the total cost of rupees 120 by the quantity of 1. The another method is by adding AFC of 100 plus AVC of 20, we derived AC. We can see that as output increases, the AC initially decreases and then starts to rise. ಕೋಷ್ಟಕದ ಮೂಲಕ ವಿವಿಧ ವೆಚ್ಚದ ಲೆಕ್ಕಾಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರಲ್ಲಿ ಕೊನೆ ಕಾಲಂನ ನೋಡೋದಾದ್ರೆ ಅಂದ್ರೆ ಎಸಿ ಉತ್ಪನ್ನ ಪ್ರಮಾಣ 1 ಯೂನಿಟ್ ಆಗಿದ್ದಂತಹ ಸಂದರ್ಭದಲ್ಲಿ ಎಸಿ 120 ಆಗಿದೆ. ಇದನ್ನ ನಾವು ಎರಡು ರೀತಿ ಕಂಡುಹಿಡಿಯೋದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ಒಟ್ಟು ವೆಚ್ಚ 120 ರೂಪಾಯಿ, ಇದನ್ನ ಉತ್ಪನ್ನ ಪ್ರಮಾಣ 1 ಇದರಿಂದ ಭಾಗಿಸುವ ಮೂಲಕ ಅಂದ್ರೆ 120 ಡಿವೈಡೆಡ್ ಬೈ ಉತ್ಪನ್ನ ಪ್ರಮಾಣ 1 ಈ ತರ ಮಾಡೋದ್ರ ಮೂಲಕ ನಾವು ಎಸಿ 120 ಅನ್ನ ಕಂಡುಹಿಡಬಹುದು. ಅಥವಾ ಇನ್ನೂ ಒಂದು ವಿಧಾನ ಇದೆ, ಅದು ಎಎಫ್ಸಿ ಮತ್ತು ಎವಿಸಿ ಗಳನ್ನ ಕೂಡುವ ಮೂಲಕ. ಅದೇ ಉತ್ಪನ್ನ ಪ್ರಮಾಣ 1 ಆಗಿದ್ದಂತಹ ಸಂದರ್ಭದಲ್ಲಿ ಎಎಫ್ಸಿ 100 ಮತ್ತು ಎವಿಸಿ 20 ಈ ಎರಡನ್ನು ಕೂಡುವ ಮೂಲಕ, ಯಾಕೆಂದ್ರೆ ಸೂತ್ರ ಎಸಿ ಈಕ್ವಲ್ಸ್ ಎಎಫ್ಸಿ ಪ್ಲಸ್ ಎಬಿಸಿ ಆಗಿರೋದ್ರಿಂದ ಎಎಫ್ಸಿ 100 ಪ್ಲಸ್ ಎಬಿಸಿ 20 ಇವೆರಡನ್ನು ಕೂಡಿ 120 ಬರುತ್ತೆ. ಇದು ಎಸಿ. ಕೋಷ್ಟಕದಂತೆ ನೋಡೋದಾದ್ರೆ ಉತ್ಪಾದನೆ ಹೆಚ್ಚಾದಂತೆ ಎಸಿ ಆರಂಭದಲ್ಲಿ ಇಳಿಕೆಯಾಗುತ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಪ್ರತಿಫಲ ನಿಯಮಗಳ ಕಾರ್ಯಾಚರಣೆಯ ಕಾರಣದಿಂದಾಗಿ, ಏರಿಕೆ ಪ್ರತಿಫಲ ನಿಯಮಗಳ ಕಾರ್ಯಾಚರಣೆಯಿಂದಾಗಿ ಮತ್ತೆ ಇಳಿಕೆ ಆಗ್ತಾ ಆಗ್ತಾ ಅದು ಕನಿಷ್ಠ ಮಟ್ಟವನ್ನ ತಲುಪುತ್ತೆ. ನಂತರ ನಿಧಾನವಾಗಿ ಏರಿಕೆಯಾಗೋದಕ್ಕೆ ಆರಂಭ ಆಗುತ್ತೆ. ಈ ಕಾರಣದಿಂದಾಗಿ ಎಸಿಯು ಅಲ್ಪಾವಧಿಯಲ್ಲಿ ಯು ಆಕಾರವನ್ನ ಹೊಂದಿರುತ್ತೆ. ಕೊನೆಯದಾಗಿ ಕ್ಯಾಲ್ಕುಲೇಷನ್ ಆಫ್ ಮಾರ್ಜಿನಲ್ ಕಾಸ್ಟ್. Marginal cost is the additional cost incurred when producing
one more unit of a good. It is a fundamental concept for business to optimize output and make production decisions. Here, the formula for calculating marginal cost is MC equals delta TC divided by delta Q. Here, delta TC refers to change in total cost and delta Q refers to change in quantity. ಮಾರ್ಜಿನಲ್ ಕಾಸ್ಟ್ ಸೀಮಂತ ವೆಚ್ಚ MC ಅಂದ್ರೆ ಇದು ಒಂದು ಸರಕು ಅಥವಾ ಒಂದು ಸೇವೆಯನ್ನ ಹೆಚ್ಚುವರಿಯಾಗಿ ಉತ್ಪಾದನೆ ಮಾಡೋದಕ್ಕೋಸ್ಕರ ಮಾಡಲಾಗುವಂತಹ ಹೆಚ್ಚುವರಿ ವೆಚ್ಚವನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಉತ್ಪನ್ನದ ಪ್ರತಿ ಘಟಕವನ್ನು ಉತ್ಪನ್ನದ ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಮಾಡಲಾಗುವಂತಹ ಹೆಚ್ಚುವರಿ ವೆಚ್ಚವನ್ನ ಇದು ಸೂಚಿಸುತ್ತೆ. ಮುಖ್ಯವಾಗಿ ಉದ್ಯಮ ಉತ್ಪಾದನೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಉತ್ಪಾದನಾ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳೋದಕ್ಕಾಗಿ ಬೆಲೆಯನ್ನು ನಿಗದಿಪಡಿಸುವುದಕ್ಕಾಗಿ MC ಅತ್ಯಂತ ನಿರ್ಣಾಯಕವಾದಂತಹ ಪಾತ್ರವನ್ನ ವಹಿಸುತ್ತೆ. ಮತ್ತೆ MCಯನ್ನ ಒಂದು ಸೂತ್ರದ ಮೂಲಕ ನಾವು ಲೆಕ್ಕ ಮಾಡಬಹುದು. MC ಈಕ್ವಲ್ಸ್ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಡೆಲ್ಟಾ TC ಅಂದ್ರೆ ಡೆಲ್ಟಾ ಅಂದ್ರೆ ಬದಲಾವಣೆ, ಡೆಲ್ಟಾ TC ಅಂದ್ರೆ ಒಟ್ಟು ವೆಚ್ಚದ ಬದಲಾವಣೆ, ಒಟ್ಟು ವೆಚ್ಚದಲ್ಲಾದಂತಹ ಬದಲಾವಣೆ. ಮತ್ತೆ ಡೆಲ್ಟಾ Q ಅಂದ್ರೆ ಉತ್ಪನ್ನ ಪ್ರಮಾಣದಲ್ಲಾದಂತಹ ಬದಲಾವಣೆ. ಅಂದ್ರೆ ಹಿಂದಿನ ಉತ್ಪನ್ನ ಮತ್ತು ಈಗಿನ ಉತ್ಪನ್ನ, ಅದೇ ರೀತಿ ಹಿಂದಿನ ವೆಚ್ಚ ಮತ್ತು ಈಗಿನ ವೆಚ್ಚ, ಇವುಗಳಲ್ಲಾದಂತಹ ಬದಲಾವಣೆಯ ಮೂಲಕ ನಾವು MCಯನ್ನ ಕಂಡುಹಿಡಿಯಬಹುದು. ಒಂದು ಉದಾಹರಣೆಯನ್ನ ಕೊಟ್ಟು ಹೇಳೋದಾದ್ರೆ, ಒಂದು ಬೇಕರಿಯಲ್ಲಿ ಕೇಕ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಉದ್ಯಮ 10 ಕೇಕ್ಗಳನ್ನ ಉತ್ಪಾದನೆ ಮಾಡ್ತಾ ಇದೆ ಅಂತಂದು ಭಾವಿಸೋಣ. ಹೀಗಿದ್ದಂತಹ ಸಂದರ್ಭದಲ್ಲಿ 10 ಕೇಕ್ಗಳನ್ನ ಉತ್ಪಾದನೆ ಮಾಡೋದಕ್ಕಾಗಿ ಉದ್ಯಮ 5,000 ರೂಪಾಯಿ ವೆಚ್ಚವನ್ನ ಮಾಡ್ತಾ ಇದೆ, ಒಟ್ಟು ವೆಚ್ಚವನ್ನ ಮಾಡ್ತಾ ಇದೆ. ಹಾಗೂ ಉದ್ಯಮ ಈಗ ಬದಲಾದಂತಹ ಪರಿಸ್ಥಿತಿಯಲ್ಲಿ 10 ಕೇಕಿಗೆ ಬದಲಾಗಿ 11 ಕೇಕುಗಳನ್ನ ಉತ್ಪಾದನೆ ಮಾಡೋದಕ್ಕೆ ಆರಂಭ ಮಾಡಿದೆ. ಇದರಿಂದಾಗಿ ಒಟ್ಟು ವೆಚ್ಚ 5,000 ಇದ್ದದ್ದು 5,300 ರೂಪಾಯಿ ಆಗಿದೆ. ಹೀಗಿದ್ದಂತಹ ಸಂದರ್ಭದಲ್ಲಿ ನಾವು ಡೆಲ್ಟಾ TC ಇದನ್ನ ಹೇಗೆ ಕಂಡುಹಿಡಿಬಹುದು, MCಯನ್ನ ಹೇಗೆ ಕಂಡುಹಿಡಿಬಹುದು ಅಂತ ನೋಡೋಣ. ಅದರಲ್ಲಿ MCನ ಕಂಡುಹಿಡಿಯೋದಕ್ಕಿಂತ ಮುಂಚೆ ಡೆಲ್ಟಾ TC ಅಂದ್ರೆ ಹೊಸ TC ಮೈನಸ್ ಹಳೆಯ TC. ಹೊಸ TC 5,300 ಮೈನಸ್ ಹಳೆಯ TC 5,000. 5,300 ಮೈನಸ್ 5,000 ಅಂದ್ರೆ 300 ರೂಪಾಯಿ. ಈ 300 ರೂಪಾಯಿನ ನಾವು ಡೆಲ್ಟಾ TC ಅಂತಂದು ಕರಿತೀವಿ. ಅದೇ ರೀತಿ ಡೆಲ್ಟಾ Q ಅಂದ್ರೆ ಉತ್ಪನ್ನ ಪ್ರಮಾಣದಲ್ಲಾದಂತಹ ಬದಲಾವಣೆ, ಹಿಂದಿನ ಉತ್ಪನ್ನ. ಡೆಲ್ಟಾ Q ಅಂದ್ರೆ ಹಳೆಯ ಉತ್ಪನ್ನ Q ಮತ್ತೆ ಹೊಸ ಉತ್ಪನ್ನ, ಇವುಗಳ ನಡುವಿನ ವ್ಯತ್ಯಾಸ. ಹೊಸ ಉತ್ಪನ್ನ 11, ಹಳೆಯ ಉತ್ಪನ್ನ 10. ಹೀಗಿದ್ದಂತಹ ಸಂದರ್ಭದಲ್ಲಿ ಡೆಲ್ಟಾ Q 11 ಮೈನಸ್ 10 ಈಕ್ವಲ್ಸ್ 1. ಇಂಥ ಸಂದರ್ಭದಲ್ಲಿ MC ಈಕ್ವಲ್ಸ್ ಡೆಲ್ಟಾ TC ಗೊತ್ತಾಯಿತು 300 ಡಿವೈಡೆಡ್ ಬೈ ಡೆಲ್ಟಾ Q, ಒಂದು ಕೇಕ್ ಈಕ್ವಲ್ಸ್ 300 ಡಿವೈಡೆಡ್ ಬೈ 1, 300 ರೂಪಾಯಿ ಪ್ರತಿ ಕೇಕಿಗೆ. ಹೆಚ್ಚುವರಿ ಕೇಕ್ ಅನ್ನು ಉತ್ಪಾದನೆ ಮಾಡೋದಕ್ಕಾಗಿ 11ನೇ ಕೇಕ್ ಅನ್ನು ಉತ್ಪಾದನೆ ಮಾಡೋದಕ್ಕಾಗಿ ಮಾಡಲಾದಂತಹ ಸೀಮಂತ ವೆಚ್ಚ ಆಗಿದೆ. Here the table illustrating the calculation of MC. For example, when the output increases from 0 to 1, the total cost increases from 100 to 120, a change of rupees 20. Therefore, the marginal cost is 120 minus 100 equals 20. Similarly, when output increases from 1
to 2, the total cost increases by rupees 15. So the MC is rupees 15. ಕೋಷ್ಟಕದ ಮೂಲಕ ನಾವು ಸೀಮಂತ ವೆಚ್ಚದ ಉದಾಹರಣೆಯನ್ನು ನೋಡಬಹುದು. ಈ ಸೂತ್ರದಂತೆ ಈ ಕೋಷ್ಟಕದಂತೆ ಒಟ್ಟು ವೆಚ್ಚ ಡೆಲ್ಟಾ ಸಿ ಇದರಲ್ಲಾದಂತಹ ಬದಲಾವಣೆ ಮತ್ತು ಡೆಲ್ಟಾ ಕ್ಯೂ ಪ್ರಮಾಣದಲ್ಲಾದಂತಹ ಬದಲಾವಣೆ ಇವುಗಳನ್ನು ಭಾಗಿಸುವ ಮೂಲಕ ಎಂಸಿಯನ್ನ ಹೇಗೆ ಲೆಕ್ಕಾಚಾರ ಮಾಡಬಹುದು ಅನ್ನುವುದನ್ನು ಕೋಷ್ಟಕದಲ್ಲಿ ವಿವರಿಸಲಾಗಿದೆ. ಉದಾಹರಣೆಗೆ ಉತ್ಪನ್ನ 0ಯಿಂದ 1ಕ್ಕೆ ಹೆಚ್ಚಿದಂತಹ ಸಂದರ್ಭದಲ್ಲಿ ಒಟ್ಟು ವೆಚ್ಚ 100 ಇದ್ದದ್ದು 120 ರೂಗಳಿಗೆ ಹೆಚ್ಚಾಗುತ್ತೆ. ಇಂಥ ಸಂದರ್ಭದಲ್ಲಿ 120 ಡಿವೈಡೆಡ್ ಬೈ 120 ಮೈನಸ್ 100 ಅಥವಾ 20 ಡಿವೈಡೆಡ್ ಬೈ 1 ಈ ತರ ಮಾಡೋದ್ರ ಮೂಲಕ ನಾವು MC 20 ಕಂಡುಹಿಡ್ಕೊಳ್ಬಹುದು. ಅದೇ ರೀತಿ ಉತ್ಪನ್ನ 1 ಯೂನಿಟ್ನಿಂದ 2 ಯೂನಿಟ್ಗೆ ಹೆಚ್ಚಿದಂತ ಸಂದರ್ಭದಲ್ಲಿ ಒಟ್ಟು ವೆಚ್ಚ 15 ರೂಪಾಯಿ ಹೆಚ್ಚಾಗುತ್ತೆ. ಆ ಹೆಚ್ಚಾದಂತಹ ಒಟ್ಟು ವೆಚ್ಚನೇ ನಾವು MC. ಇಲ್ಲಿ MC 15 ಆಗಿದೆ. ಕೋಷ್ಟಕದಂತೆ ನಾವು ನೋಡೋದಾದ್ರೆ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಸೀಮಾಂತ ವೆಚ್ಚ ಆರಂಭದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಕನಿಷ್ಠ ಪ್ರಮಾಣವನ್ನ ಮುಟ್ಟುತ್ತೆ. ಇದಾದ ನಂತರ ಸೀಮಾಂತ ವೆಚ್ಚ ಹೆಚ್ಚಾಗೋದಕ್ಕೆ ಆರಂಭ ಆಗುತ್ತೆ. ಇದರಿಂದಾಗಿ ಸೀಮಾಂತ ವೆಚ್ಚದ ರೇಖೆಯು ಯು ಆಕಾರವನ್ನ ತಾಳುತ್ತೆ. ಇಲ್ಲಿಯವರೆಗೆ ನಾವು AC, AFC, ABC ಮತ್ತು MC ಗಳನ್ನ ಹೇಗೆ ಲೆಕ್ಕ ಮಾಡಬಹುದು ಅನ್ನೋದನ್ನ ತಿಳಿದುಕೊಂಡ್ವಿ. ಧನ್ಯವಾದಗಳು.